ರಜನಿಕಾಂತ್. ಈ ಹೆಸರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇದು ಒಂದು ಯುಗ, ಒಂದು ಅನುಭವ ಮತ್ತು ಲಕ್ಷಾಂತರ ಜನರ ಭಾವನೆ. 1950 ಡಿಸೆಂಬರ್ 12ರಂದು ಬೆಂಗಳೂರಿನಲ್ಲಿ ಜನಿಸಿದ ಈ ವ್ಯಕ್ತಿ ಬಡತನ, ಅನಿಶ್ಚಿತತೆ ಮತ್ತು ಹೋರಾಟಗಳ ನಡುವೆ ಬೆಳೆದರು. ಅವರ ಜಾತಕದಲ್ಲಿದ್ದ ಯೋಗಗಳು ಅವರನ್ನು ಸಾಮಾನ್ಯ ಜೀವನಕ್ಕೆ ಸೀಮಿತಗೊಳಿಸಲಿಲ್ಲ. ಕರ್ಕಾಟಕ ಲಗ್ನದ ಈ ಮನುಷ್ಯ ಹೊರಗೆ ಗಟ್ಟಿಯಾಗಿ ಕಂಡರೂ ಒಳಗೆ ಅತೀವ ಮೃದುವಾದ ಮನಸ್ಸು ಹೊಂದಿದ್ದವರು. ಅದಕ್ಕೆ ಅವರು ಮಾತನಾಡಿದರು, ಮಾತನಾಡದೆ ನಿಂತರೂ ಜನರು ಅವರತ್ತ ನೋಡುವುದನ್ನು ನಿಲ್ಲಿಸಲಿಲ್ಲ. ಮಕರ ರಾಶಿಯ ಚಂದ್ರ ಮತ್ತು ಶ್ರವಣ ನಕ್ಷತ್ರ ಅವರಿಗೆ ಜನಮನವನ್ನು ಕೇಳುವ ಮತ್ತು ಜನಮನವನ್ನು ಆಳುವ ಶಕ್ತಿಯನ್ನು ಕೊಟ್ಟಿತು. ಅವರು ಹೀರೋ ಆದದ್ದು ಮಾತಿನಿಂದಲ್ಲ, ಮೌನದಿಂದ. ಉಚ್ಚಸ್ಥಾನದಲ್ಲಿರುವ ಮಂಗಳದಿಂದ ರೂಪುಗೊಂಡ ರುಚಕ ಮಹಾಪುರುಷ ಯೋಗ ಅವರ ದೇಹಕ್ಕೆ ಶಕ್ತಿ ಕೊಟ್ಟಿತು, ಮನಸ್ಸಿಗೆ ಧೈರ್ಯ ಕೊಟ್ಟಿತು ಮತ್ತು ಬದುಕಿಗೆ ದಿಕ್ಕು ಕೊಟ್ಟಿತು. ಬಸ್ ಕಂಡಕ್ಟರ್ನಿಂದ ಸೂಪರ್ ಸ್ಟಾರ್ವರೆಗಿನ ಪಯಣ ಅಕಸ್ಮಾತ್ತಾಗಿರಲಿಲ್ಲ. ಅದು ಯೋಗದ ಫಲ ಮತ್ತು ಶ್ರಮದ ಬೆಲೆ. ಅವರು ಕೆಲಸ ಮಾಡಿದ ರೀತಿಯೇ ಬೇರೆ. ತೋರಿಕೆ ಇಲ್ಲ, ಅತಿಶಯ ಇಲ್ಲ, ಕಡಿಮೆ ಮಾತು, ಹೆಚ್ಚು ಪ್ರಭಾವ. ಅದಕ್ಕೆ ಒಂದು ಡೈಲಾಗ್, ಒಂದು ನಡಿಗೆ, ಒಂದು ಕಣ್ಣೋಟ ಸಾಕಾಗಿತ್ತು. ಶನಿ ಗ್ರಹದ ಪ್ರಭಾವ ಅವರ ಜೀವನಕ್ಕೆ ಶಿಸ್ತು ಕಲಿಸಿತು. ನಿಧಾನವಾಗಿ ಏರಲು, ಆದರೆ ದೀರ್ಘಕಾಲ ಉಳಿಯಲು. ಅದಕ್ಕೆ ದಶಕಗಳ ಕಾಲವು ಅವರ ಸ್ಥಾನ ಯಾರಿಗೂ ಸಿಕ್ಕಿಲ್ಲ. ರಾಹು ದಶೆಯ ಕಾಲದಲ್ಲಿ ಅವರ ಜನಪ್ರಿಯತೆ ಮಿತಿ ಮೀರಿತು, ಅಭಿಮಾನ ಆರಾಧನೆಯಾಯಿತು. ಆದರೂ ಅವರು ತಮ್ಮನ್ನು ಯಾವತ್ತೂ ದೇವರಂತೆ ಕಂಡುಕೊಳ್ಳಲಿಲ್ಲ. ಸರಳತೆ, ಮಿತ ಜೀವನ, ಆಧ್ಯಾತ್ಮಿಕತೆ ಅವರ ನಿಜವಾದ ಶಕ್ತಿ. ಅದೇ ರಾಜಕೀಯದ ದಾರಿ ತೆರೆದಿದ್ದರು. ಅವರು ಅಧಿಕಾರಕ್ಕಿಂತ ಆತ್ಮಶಾಂತಿಯನ್ನು ಆಯ್ಕೆ ಮಾಡಿಕೊಂಡರು. ಸಿಂಹಾಸನಕ್ಕಿಂತ ಜನಮನವೇ ಅವರಿಗೆ ಸಾಕಾಯಿತು. ಆರೋಗ್ಯದ ವಿಷಯದಲ್ಲಿ ವಯಸ್ಸಿನೊಂದಿಗೆ ಸವಾಲುಗಳು ಬಂದಿವೆ. ದೇಹ ಸ್ವಲ್ಪ ದಣಿದಿದೆ, ಆದರೆ ಮನಸ್ಸು ಇನ್ನೂ ಸ್ಥಿರವಾಗಿದೆ. ಶಿಸ್ತು, ವಿಶ್ರಾಂತಿ, ಧ್ಯಾನ ಅವರ ಬದುಕನ್ನು ಇನ್ನೂ ಸಮತೋಲನದಲ್ಲಿಟ್ಟಿವೆ.